ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರಶ್ರೀ. ಶುಕ್ರವಾರದ ಈ ಸಂಚಿಕೆಯಲ್ಲಿ ಮಿಥುನ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೆಪ್ಟೆಂಬರ್ ತಿಂಗಳ ಕಂಪ್ಲೀಟ್ ಮಾಸ ಭವಿಷ್ಯವನ್ನ ನೋಡ್ತಾ ಹೋಗೋಣ. ಈ ವಿಚಾರಗಳನ್ನ ತಿಳಿಸ್ಕೊಡೋದಕ್ಕೆ ನನ್ನ ಜೊತೆ ಇದ್ದಾರೆ ಗುರುಜಿಗಳು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಖ್ಯಾತ ಜ್ಯೋತಿಷಿಗಳು, ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಮತ್ತು ಪಂಚಭೂತ ವಾಸ್ತು ತಜ್ಞರಾದ ಶ್ರೀ ಮಂಜುನಾಥ್ ಗುರುಜಿಗಳು. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಪ್ರಿಯಂಗು ಕಲಿಕಾ ಶ್ಯಾಮಂ ರೂಪೇಣ ಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ. ಗುರುಜಿ, ಈಗಾಗಲೇ ಮೇಷ ರಾಶಿ ಮತ್ತೆ ವೃಷಭ ರಾಶಿಗೆ ಸಂಬಂಧಪಟ್ಟಂತೆ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯವನ್ನ ನೋಡಿದ್ವಿ. ಇವತ್ತಿನ ಸಂಚಿಕೆಯಲ್ಲಿ ಮಿಥುನ ರಾಶಿಗೆ ಸಂಬಂಧಪಟ್ಟಂತೆ ಮೊದಲನೇದಾಗಿ ಮಾಸ ಭವಿಷ್ಯದಲ್ಲಿ ನೋಡೋದಾದ್ರೆ ನವಗ್ರಹಗಳ ಗೋಚರ ಯಾವ ರೀತಿಯಾಗಿ ಆಗ್ತಾ ಇದೆ, ಏನೆಲ್ಲ ಲಾಭಗಳುಂಟು, ಮತ್ತೆ ಆಚರಣೆಯ ಭಾಗವಾಗಿ ಏನ್ ಮಾಡಬೇಕು ಗುರುಜಿ? ವಿಶೇಷವಾಗಿ ಮಿಥುನ ರಾಶಿಯವರಿಗೆ ಮೊದಲನೇದಾಗಿ 2ನೇ ತಾರೀಕು ಶುಕ್ರ ಗ್ರಹ ಸ್ವಕ್ಷೇತ್ರಕ್ಕೆ ಬರುವಂಥದ್ದು, ಪಂಚಮ ಭಾವ ವ್ಯಯಾಧಿಪತಿ ಮತ್ತು ಪಂಚಮಾಧಿಪತಿಯಾಗಿ ಪಂಚಮ ಭಾವಕ್ಕೆ ಬರುವಂಥದ್ದು ಗೋಚಾರ 2ನೇ ತಾರೀಕೆ ಜರುಗ್ತಾ ಇರುವಂಥದ್ದು ಒಳ್ಳೆಯ ವಿಚಾರ. 8ನೇ ತಾರೀಕು ನಿಮ್ಮ ರಾಶಾಧಿಪತಿಯಾದ ಬುಧನೇ ಚತುರ್ಥ ಭಾವಕ್ಕೆ ಸುಖ ಭಾವಕ್ಕೆ ಗೋಚಾರ ಮಿಥುನ ರಾಶಿಯವರಿಗೆ ಆಗ್ತಾ ಇರುವಂಥದ್ದು ಸ್ವಕ್ಷೇತ್ರ ಬುಧ ಅಂತ ಹೇಳ್ತೀವಿ. 18ನೇ ತಾರೀಕು ನಂತರ ಸೂರ್ಯ ಭಗವಾನರು ಕೂಡ ತೃತೀಯ ಭಾವದಿಂದ ಚತುರ್ಥ ಭಾವಕ್ಕೆ ಗೋಚಾರ ಆಗ್ತಾರೆ. ಅಲ್ಲಿಗೆ ತುಂಬ ವಿಶೇಷವಾದ ಬುಧ ಮತ್ತು ಸೂರ್ಯರ ಬುಧಾದಿತ್ಯ ಯೋಗ ಕೊಡುವಂಥದ್ದು. 19ನೇ ತಾರೀಕು ಸೆಪ್ಟೆಂಬರ್ ಅಲ್ಲಿ ಮಂಗಳ ಗ್ರಹ ಇಲ್ಲಿ ತುಂಬ ವಿಶೇಷವಾಗಿ ಷಷ್ಠ್ಯಾಧಿಪತಿ ಲಾಭಾಧಿಪತಿಯಾಗಿ ದ್ವಿತೀಯ ಭಾವಕ್ಕೆ ಕುಟುಂಬ ಧನ ಧಾನ್ಯ ಸಂಪತ್ತು ಭಾವಕ್ಕೆ ಗೋಚರ ಆಗ್ತಾರೆ. 27 ಸೆಪ್ಟೆಂಬರ್ ಬುಧ ಮತ್ತೊಮ್ಮೆ ವಿಶೇಷವಾಗಿ ಚತುರ್ಥ ಭಾವಕ್ಕೆ ಏನು ಗೋಚರ ಆಗ್ತಾರೆ 8ನೇ ತಾರೀಕು, ಅಲ್ಲಿಂದ ಪಂಚಮ ಭಾವಕ್ಕೆ ಶುಕ್ರನೊಟ್ಟಿಗೆ ಗೋಚರ ಆಗ್ತಿರುವಂಥದ್ದು. ಇದು ಪ್ರಮುಖ ಗೋಚಾರಗಳಲ್ಲಿ ಜರುಗುವಂಥದ್ದು. ಉಳಿದಂತೆ ದೊಡ್ಡ ಗ್ರಹಗಳ ಗೋಚಾರದಲ್ಲಿ ನೋಡೋದಾದರೆ ಸಾಮಾನ್ಯವಾಗಿ ಗುರು ಭಗವಾನರು ಕೊನೆಯ ತಿಂಗಳಲ್ಲಿ ಹೇಗಿತ್ತು ಅದೇ ರೀತಿ ಯಥಾವತ್ತಾಗಿ ಮುಂದುವರಿತಾರೆ. ಹಾಗೆ ನಿಮಗೆ ಶನೇಶ್ವರ ಭಗವಾನರು ಕೂಡ ಮಿಥುನ ರಾಶಿಯವರಿಗೆ ದಶಮ ಭಾವದಲ್ಲಿ ಗೋಚರವಾಗ್ತಾ ಇದ್ರು. ಅದರಲ್ಲೂ ದಶಮದಲ್ಲಿ ವಕ್ರ ಶನಿಯ ಪ್ರಭಾವದಿಂದ ಭಾಗ್ಯದ ಶನಿಯ ಫಲಗಳನ್ನು ನೀಡ್ತಾ ಇದ್ರು. ಒಂದು ರೀತಿ ಮಿಥುನ ರಾಶಿಯವರಿಗೆ ಯೋಗಕಾರಕನೇ ಶನೇಶ್ವರ ಗ್ರಹ ಅಂತ ಹೇಳ್ತೀವಿ. ವೃಷಭ ರಾಶಿಯವರಿಗೆ ಆಗಿರ್ಬೋದು, ಮಿಥುನ ರಾಶಿಯವರಿಗೆ ಶನೇಶ್ವರನಿಂದ ಅಂತಹ ದುಷ್ಪ್ರಭಾವ ಬರೋದಿಲ್ಲ. ಈ ರೀತಿ ಒಂದು ನವಗ್ರಹಗಳ ಒಂದು ಗೋಚಾರ ಮತ್ತು ಆಚರಣೆ ಭಾಗವಾಗಿ ಸೆಪ್ಟೆಂಬರ್ 4ನೇ ತಾರೀಕು ವಿಶೇಷವಾದ ನಮ್ಮ ಒಂದು ಮಹಾವಿಷ್ಣುವಿನ 8ನೇ ಅವತಾರವಾದ ಕೃಷ್ಣ ಭಗವಾನರ ಗೋಕುಲಾಷ್ಟಮಿ ಜರುಗ್ತಾ ಇರುವಂಥದ್ದು. 14ನೇ ತಾರೀಕು ವಿಘ್ನ ನಿವಾರಕ ಗಣೇಶ ಚತುರ್ಥಿ ಜರುಗ್ತಾ ಇರುವಂಥದ್ದು. 16ನೇ ತಾರೀಕು ಬಲರಾಮ ಜಯಂತಿ ಹಾಗೂ ವಿಶ್ವಕರ್ಮ ಪೂಜೆ ಕೂಡ ಜರುಗ್ತಾ ಇರುವಂಥದ್ದು. ಇದು ಆಚರಣೆ ಭಾಗವಾಗಿ ನವಗ್ರಹಗಳ ಗೋಚಾರದ ವಿಚಾರವಾಗಿ ವಿಶೇಷವಾಗಿ ಮಿಥುನ ರಾಶಿಯವರಿಗೆ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಆಗ್ತಾ ಇರುವಂಥದ್ದು. ಗುರುಜಿ, ಇನ್ನು ನೀವು ತಿಳಿಸಿರುವಂತಹ ನವಗ್ರಹಗಳ ಗೋಚರದ ಪ್ರಭಾವ ವಿಸ್ತೃತವಾಗಿ ನೋಡೋದಾದ್ರೆ ಮಿಥುನ ರಾಶಿಯವರಿಗೆ ಹೇಗೆ ಪರಿಣಾಮವನ್ನ ಬೀರ್ತಾ ಇದೆ ಸೆಪ್ಟೆಂಬರ್ ತಿಂಗಳಿನಲ್ಲಿ? ನೋಡಿ, ಪಂಚಮಾಧಿಪತಿ ಪಂಚಮ ಸ್ಥಾನಕ್ಕೆ ಪೂರ್ವ ಪುಣ್ಯ ಸ್ಥಾನ ಅಂತ ಹೇಳ್ತೀವಿ. ಶುಕ್ರ ಭಗವಾನರ ಗೋಚಾರ ಆಗ್ತಿರುವಂಥದ್ದು. ಸೊ ಮಿಥುನ ರಾಶಿಯವರಿಗೆ ಸಂಬಂಧಪಟ್ಟಂಥ ಸಂತಾನ ಅಭಿವೃದ್ಧಿ, ಸಂತಾನಾಪೇಕ್ಷಿತ ದಂಪತಿಗಳಿಗೆ ತುಂಬ ಒಳ್ಳೆಯದಾಗುವಂಥದ್ದು. ಮತ್ತು ಯಾರು ಹೆಚ್ಚಿನ ಒಂದು ಈಗ ತುಂಬ ದಿನದಿಂದ ಕೆಲಸ ಆಗ್ತಿಲ್ಲ ನಿರೀಕ್ಷೆ ಮಾಡೋರಿಗೆ ತುಂಬ ಒಳ್ಳೆಯದಾಗುತ್ತೆ. ವಿಶೇಷವಾಗಿ ಮಿಥುನ ರಾಶಿಯವರು ಯಾರು ಪ್ರೀತಿ, ಪ್ರೇಮ ಮತ್ತು ಪ್ರಣಯ ಆ ರೀತಿ ವಿಚಾರದಲ್ಲಿ ಸೀರಿಯಸ್ ಆಗಿ ಇಷ್ಟಪಡ್ತಾ ಇರ್ತಾರೆ, ಅದರಿಂದ ಮದುವೆಯಾಗಿ ಕನ್ವರ್ಟ್ ಮಾಡಬೇಕನ್ನೋರಿಗೆ ಈ ಒಂದು ಮಾಸ ತುಂಬ ಚೆನ್ನಾಗಿರುವಂಥದ್ದು. ಮತ್ತು ಆ ಒಂದು ಸಂತಾನಕ್ಕೆ ಸಂಬಂಧಪಟ್ಟಂಥ ಏನೋ ಒಂದು ಖುಷಿ ವಿಚಾರ, ಮಿಥುನ ರಾಶಿಯವರು ಮಕ್ಕಳಿಂದ ಖುಷಿ, ಅವರ ಒಂದು ಮಾರ್ಕ್ಸಿಂದ ಖುಷಿ ಆಗುವಂಥದ್ದು, ಅವರ ಒಂದು ಅಚೀವ್ಮೆಂಟಿಂದ ಖುಷಿ ಆಗುವಂಥದ್ದು ಜರುಗುತ್ತೆ. ಮತ್ತು ಇಲ್ಲಿ ಶುಕ್ರ ಭಗವಾನರು ವ್ಯಯಾಧಿಪತಿ ಕೂಡ ಆಗ್ತಾರೆ. ವಿಶೇಷವಾಗಿ ಮಿಥುನ ರಾಶಿಗೆ ಸಂಬಂಧಪಟ್ಟಂಥ ಫಾರಿನಲ್ಲಿರುವಂಥವ್ರು, ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತಾ ಇರುವಂಥವ್ರು, ಫಾರಿನಲ್ಲಿ ಹೋಗಿ ವಿದ್ಯಾಭ್ಯಾಸ ಮಾಡ್ತಿರುವಂಥವ್ರಿಗೂ ಕೂಡ ಮಿಥುನ ರಾಶಿಯವರಿಗೆ ಈ ಒಂದು 2ನೇ ತಾರೀಕು ಗೋಚಾರ ಸೆಪ್ಟೆಂಬರ್ 2ನೇ ತಾರೀಕು ನಂತರ ತುಂಬ ಹೆಚ್ಚಿನ ಅನುಕೂಲತೆಗಳು ಇಲ್ಲಿ ಸಿಗುತ್ತೆ. ಅದೇ ರೀತಿ ತುಂಬ ವಿಶೇಷವಾಗಿ ಸೂರ್ಯ ಭಗವಾನರು ಕೂಡ ತೃತೀಯ ಭಾವದಿಂದ ತೃತೀಯ ಸ್ವಕ್ಷೇತ್ರದಿಂದ ಚತುರ್ಥ ಭಾವಕ್ಕೆ ಒಂದು ಗೋಚಾರ ಆಗ್ತಿರುವಂಥದ್ದು. ಏನಾಗುತ್ತೆ ಅಂದರೆ ಚತುರ್ಥ ಬಂದು ಸುಖ ಸೌಕರ್ಯ ಅಂತ ಹೇಳ್ತೀವಿ, ಮಾತೃ ಸುಖ ಅಂತ ಹೇಳ್ತೀವಿ, ಒಂದು ವೆಹಿಕಲ್ ಕಂಫರ್ಟ್ಸು, ಮನೆಯ ಕಂಫರ್ಟ್ಸ್ ವಿಚಾರದಲ್ಲಿ ಹೆಚ್ಚಿನ ಅನುಕೂಲತೆಗಳಾಗುವಂಥದ್ದು, ತಂದೆಯಿಂದ ಲಾಭ. ವಿಶೇಷವಾಗಿ ಮಿಥುನ ರಾಶಿಯವರಿಗೆ ಸಂಬಂಧಪಟ್ಟಂಥ ರಾಜಕೀಯ ವ್ಯಕ್ತಿಗಳಿಗೂ ತುಂಬ ಹೆಚ್ಚಿನ ಅನುಕೂಲತೆಗಳು ಸಿಗುತ್ತೆ. ಮತ್ತು ಈ ಸೆಪ್ಟೆಂಬರ್ ತಿಂಗಳಲ್ಲೇ ಕೂಡ 19ನೇ ತಾರೀಕು ನಂತರ ಮಂಗಳ ದ್ವಿತೀಯ ಭಾವಕ್ಕೆ ಗೋಚಾರ. ದ್ವಿತೀಯ ಅಂದರೆ ಧನ ಧಾನ್ಯ ಸಂಪತ್ತು ಅಂತ ಹೇಳ್ತೀವಿ. ಆದರೆ ಮಂಗಳ ಗ್ರಹ ಇಲ್ಲಿ ನೀಚ ಒಂದು ರಾಶಿಯಲ್ಲಿ ಗೋಚರವಾಗ್ತಾರೆ. ಮಂಗಳ ಷಷ್ಠ್ಯಾಧಿಪತಿ ಮತ್ತು ಇವರಿಗೆ ರಾಶಿಯಿಂದ ಲಾಭಾಧಿಪತಿ. ಸೊ ರೋಗ ರಿಪು ಋಣು ಶತ್ರುವಿಂದ ಸಮಸ್ಯೆ ಆಗೋದಿಲ್ಲ, ಯಾಕಂದರೆ ಗ್ರಹ ನೀಚವಾಗಿರುತ್ತೆ. ಆದರೆ ಸ್ವಲ್ಪ ಸ್ನೇಹಿತರಿಂದ ಮೋಸ ಹೋಗೋಕೆ ಮತ್ತು ದೂರದ ಸಂಬಂಧಿಗಳಿಂದ ಏನೋ ಒಂದು ನಂಬ್ಕೊಂಡು ಯಾವುದೋ ಒಂದು ದುಡ್ಡು ಹಣಕಾಸಿನ ವಿಚಾರದಲ್ಲಿ ಲಾಭ ತಗೊಂಡು ತದನಂತರ ಅವರಿಂದ ಸ್ವಲ್ಪ ಮೋಸ ಆಗುವಂಥದ್ದು ಸ್ವಲ್ಪ ಕಾಣಿಸ್ತಾ ಇದೆ. ಮತ್ತು ಅದೇ ರೀತಿ ತುಂಬ ವಿಶೇಷವಾಗಿ ಬುಧ ಗ್ರಹ ಮತ್ತೊಮ್ಮೆ ಗೋಚಾರವಾಗ್ತಿರುವಂಥದ್ದು
ರಾಶಿಯಾಧಿಪತಿ ಚತುರ್ಥ ಭಾವದಲ್ಲಿ ಒಳ್ಳೆಯ ಸುಖ ಭಾವದಲ್ಲಿ ಗೋಚರ ಆದರೆ ಮತ್ತು ಪಂಚಮ ಭಾವದಲ್ಲಿ ಶುಕ್ರನೊಟ್ಟಿಗೆ ಗೋಚರ ಆಗುವಂಥದ್ದು ಒಳ್ಳೆಯ ಅನುಕೂಲತೆಗಳನ್ನು ತಂದುಕೊಡುತ್ತೆ. ಯಾವ ರೀತಿ ಅಂದರೆ ಶುಕ್ರ ಮತ್ತು ಬುಧ, ಯಾರು ಬಿಸ್ನೆಸ್ಸಲ್ಲಿದ್ದೀರಾ, ಒಂದು ನೀವು ಬ್ಯೂಟಿ ಪಾರ್ಲರ್ ಇಟ್ಕೊಂಡಿದ್ದೀರಾ, ಶುಕ್ರ ಬಂದು ಆರ್ಟಿಸ್ಟು ಕಲೆಗಳನ್ನು ಸೂಚಿಸುತ್ತೆ. ಬುಧ ಒಂದು ಫೈನಾನ್ಸ್ ಪ್ಲಾನೆಟ್ ಅಂತ ಹೇಳ್ತೀವಿ. ಬುಧ ಬುದ್ಧಿಗೆ ಕಾರಕನಾಗಿರುವ ಗ್ರಹ. ಶುಕ್ರ ಬುಧರ ಒಂದು ಯುತಿ 27ನೇ ತಾರೀಕು ನಂತರ ಒಳ್ಳೆಯ ಫಲಗಳನ್ನು ಈ ಒಂದು ಮಿಥುನ ರಾಶಿಯವರಿಗೆ ಖಂಡಿತ ನೀಡುತ್ತೆ. ಗುರುಜಿ, ವಿಸ್ತೃತ ಪ್ರಭಾವವನ್ನು ನೋಡಿದ್ವಿ. ಇನ್ನು ರಾಶಿಯಾಧಿಪತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟೆಲ್ಲ ಲಾಭಗಳು, ಅನುಕೂಲತೆಗಳನ್ನ ಮಿಥುನ ರಾಶಿಯವರು ಪಡೆದುಕೊಳ್ತಾ ಇದ್ದಾರೆ ಗುರುಜಿ? ನೋಡಿ, ರಾಶಿಯಾಧಿಪತಿ ವಿಶೇಷವಾಗಿ ಚತುರ್ಥ ಭಾವದಲ್ಲಿ ಗೋಚರ ಆಗ್ತಿದ್ದಾರೆ. ಸುಖ ಸೌಕರ್ಯ, ವಾಹನ, ಮನೆ ಇತ್ಯಾದಿ ಖರೀದಿ ಹೆಚ್ಚಾಗಿರುವಂಥದ್ದು, ರಿಯಲ್ ಎಸ್ಟೇಟ್ ವ್ಯವಹಾರಗಳಲ್ಲಿ ಮಿಥುನ ರಾಶಿಯವರಿಗೆ ಒಳ್ಳೆಯದಾಗುತ್ತೆ. ಮತ್ತು ಹೆಚ್ಚಿನ ಒಂದು ಸೌಕರ್ಯ, ತಾಯಿ ಸುಖ ಎಲ್ಲ ಕಡೆಯಿಂದ ಒಂದು ಮನೆಯಲ್ಲಿ ಒಂದು ಕಂಫರ್ಟಬಲ್ ವಾತಾವರಣ ಇರುತ್ತೆ. ಇನ್ನು ಪಂಚಮ ಭಾವದಲ್ಲಿ ಕೂಡ ಗೋಚರ ಆಗುವಂಥದ್ದು 27ನೇ ತಾರೀಕು ನಂತರ ಅಂತಂದರೆ ಇಲ್ಲಿ ಸಂತಾನಾಪೇಕ್ಷಿತ ದಂಪತಿಗಳಿಗೆ ಒಳ್ಳೆಯದಾಗುತ್ತೆ. ಮತ್ತು ಪೂರ್ವ ಪುಣ್ಯದಲ್ಲಿ ಹೆಚ್ಚಿನ ಅನುಕೂಲತೆ ಆಗುತ್ತೆ. ವಿಶೇಷವಾಗಿ ಈ ಮಿಥುನ ರಾಶಿಯ ವಿದ್ಯಾರ್ಥಿಗಳಲ್ಲಿ ಹೆಚ್ಚಿನ ಅಂಕ ಗಳಿಕೆ ಆಗುವಂಥದ್ದು, ಓದೋಕ್ಕೆ ಒಂದು ಪ್ರೇರೇಪಣೆ ಸಿಗುವಂಥದ್ದು, ಒಂದು ಮೋಟಿವೇಶನ್ ತಗೊಂಡು ಓದಿ ಒಳ್ಳೆಯ ಅಂಕಗಳನ್ನು ಪಡೆದುಕೊಳ್ಳುವಂಥದ್ದು ಹೆಚ್ಚಿನ ಅನುಕೂಲತೆಗಳು ಜರುಗ್ತಾ ಇದೆ. ಇನ್ನು ಸಾಮಾನ್ಯವಾಗಿ ನೋಡೋದಾದರೆ ನೂತನ ವ್ಯಕ್ತಿಗಳ ಪರಿಚಯ, ಧನಲಾಭ, ವ್ಯಾಪಾರದಲ್ಲಿ ವೃದ್ಧಿ, ಉದ್ಯೋಗದಲ್ಲಿ ಬದಲಾವಣೆ, ಸ್ಥಾನಪಲ್ಲಟ, ಮುಂಬಡ್ತಿ, ಈ ರೀತಿಯ ಹೆಚ್ಚಿನ ಅನುಕೂಲತೆಗಳು ಕೂಡಿಬರುತ್ತೆ. ಕುಟುಂಬದಲ್ಲಿ ನೆಮ್ಮದಿ ವಾತಾವರಣ ಇರುತ್ತೆ. ಮತ್ತು ವಿಶೇಷವಾಗಿ ನಮ್ಮ ಅನ್ನದಾತರ ರೈತರಿಗೆ ಉತ್ತಮ ಫಲ, ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ತುಂಬ ಅನುಕೂಲತೆಗಳು ಹೆಚ್ಚಾಗುತ್ತೆ. ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಒಂದು ಮಿಥುನ ರಾಶಿಯವರು ಹೊಟ್ಟೆ ನೋವು ಮತ್ತು ಕೆಳ ಹೊಟ್ಟೆಗೆ ಕಿಬ್ಬು ಹೊಟ್ಟೆ ಅಂತ ಹೇಳ್ತೀವಿ, ಅದರ ಸಂಬಂಧಿತ ಸಮಸ್ಯೆಗಳು ಹೆಚ್ಚಾಗುತ್ತೆ. ಅದರ ಬಗ್ಗೆ ಸ್ವಲ್ಪ ಕಾಳಜಿಯಿಂದ ಇರಬೇಕು. ಹೊಸ ಕೆಲಸಕ್ಕೆ ಕೈ ಹಾಕಿದರೆ ಒಳ್ಳೆಯ ಅನುಕೂಲತೆಗಳು ಸಿಗುತ್ತೆ. ಹೊಸ ಉದ್ಯೋಗಗಳು ನಿಮ್ಮನ್ನು ಹುಡುಕೊಂಡು ಬರುತ್ತೆ. ಉದ್ಯೋಗಸ್ಥರಾಗಿದ್ದರೆ ಒಂದು ಉದ್ಯೋಗದಲ್ಲಿ ಬದಲಾವಣೆ ಮಾಡುವಂಥದ್ದು. ಮತ್ತು ವಿಶೇಷವಾಗಿ ಮಿಥುನ ರಾಶಿಯವರಿಗೆ ಬುಧ ಮತ್ತು ಸೂರ್ಯನ ಯುತಿ 4ನೇ ಭಾವದಲ್ಲಿರೋದರಿಂದ ಬುಧಾದಿತ್ಯ ಯೋಗ ಉಂಟಾಗಿ ರಾಜಕೀಯ ಕ್ಷೇತ್ರದ ಒಂದು ವ್ಯಕ್ತಿಗಳಿಗೆ ಮಿಥುನ ರಾಶಿಯವರಿಗೆ ಹೆಚ್ಚಿನ ಲಾಭ ಸಿಗುತ್ತೆ. ಭಯದ ವಾತಾವರಣ ದೂರವಾಗಿ ಒಂದು ವಿಶೇಷ ಖುಷಿಯ ವಾತಾವರಣ ಚೆನ್ನಾಗಿರುತ್ತೆ. ಹೆಣ್ಣು ಮಕ್ಕಳಲ್ಲಿ ತುಂಬ ಒಂದು ಬೋಲ್ಡ್ನೆಸ್ ಬರುತ್ತೆ, ಒಂದು ಅಚೀವ್ ಮಾಡಬೇಕು ಮತ್ತು ಏನೋ ಒಂದು ರೆಕಗ್ನೇಷನ್ ಸಿಗುತ್ತೆ. ಮಿಥುನ ರಾಶಿಯವರಿಗೆ ಕೆಲಸದಲ್ಲಿ ಮೇಲಾಧಿಕಾರಿಗಳ ಹೊಗಳಿಕೆ ಪಾತ್ರರಾಗ್ತಿರೋ, ಧನಲಾಭ ಸಿಗುತ್ತೆ. ಜೊತೆಗೆ ನಿಮಗೆ ಸಪೋರ್ಟ್ ಸಿಗುವಂಥದ್ದು, ಹೆಚ್ಚಾಗಿ ಪಾಸಿಟಿವಿಟಿ ಸಿಗುತ್ತೆ. ಇನ್ನು ನೀವು ವ್ಯಾಪಾರಸ್ಥರಾಗಿದ್ದರೆ ನಿಮ್ಮ ಕೈ ಕೆಳಗಡೆ ಕೆಲಸ ಮಾಡ್ತಿರೋ ಬಗ್ಗೆ ಸ್ವಲ್ಪ ಹುಷಾರಾಗಿರಿ. ಸ್ನೇಹಿತರ ಬಗ್ಗೆ ಹೆಚ್ಚಿನ ನಿರೀಕ್ಷೆ ಇಟ್ಕೋಬೇಡಿ, ಅತಿಯಾದ ನಂಬಬೇಡಿ ಅಂತ ಹೇಳ್ತೀವಿ. ಮತ್ತು ಯಾವುದೋ ಒಂದು ಹೆಲ್ಪ್ ಮಾಡೋ ವಿಚಾರದಲ್ಲಿ ಹಣಕಾಸಿನ ವ್ಯವಹಾರಗಳಿದ್ದರೆ ಆದಷ್ಟು ಮಾಡಬೇಡಿ, ಅದನ್ನು ಮುಂದೂಡಿ. ಇಲ್ಲಾಂದರೆ ನಿಮಗೆ ಮಾಡಲೇಬೇಕು ಅಂತಂದರೆ ಒಂದು ಡೊನೇಷನ್ ರೀತಿಯಲ್ಲಿ ಕೊಡಿ. ಯಾರಿಗೋ ಒಂದು ಹಣ ಕೊಟ್ಟು ಸಿಕ್ಕಾಕ್ಕೊಂಡು ಆಮೇಲೆ ಬಂದಿಲ್ಲ ಅಂತ ತೊಳಲಾಟ ಬೇಡ ಅಂತ ಹೇಳ್ತೀನಿ. ಮತ್ತು ಶುಭ ಕಾರ್ಯಗಳ ಸಿದ್ಧತೆ ಮನೆಯಲ್ಲಿ ಹೆಚ್ಚಾಗಿ ನಡೆಯುತ್ತೆ. ಖುಷಿ ವಾತಾವರಣ ನಿರ್ಮಾಣವಾಗುತ್ತೆ. ಬಂಧು ಬಾಂಧವರ ಸಹಕಾರ ಮಿಥುನ ರಾಶಿಯವರಿಗೆ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಸಿಗುತ್ತೆ. ಅವರ ಆಗಮನ ನಿರ್ಗಮನ ಇರುವಂಥದ್ದು, ಅದರಿಂದ ಖುಷಿ ವಾತಾವರಣ. ಮತ್ತು ಸುಮಾರು ದಿನಗಳಿಂದ ನಿಧಾನವಾಗಿ ಇರುವಂಥ ಕೆಲಸ ಕಾರ್ಯಗಳು ಪಂಚಮ ಶುಕ್ರ ಬಲದಿಂದ ಏಕೈಕ ಒಂದು ವಿಚಾರದಲ್ಲಿ ಎಲ್ಲನೂ ಭಗವಂತನ ಅನುಗ್ರಹದಿಂದ ತುಂಬ ಒಳ್ಳೆ ರೀತಿಯಲ್ಲಿ ಜರುಗುತ್ತೆ. ಬಂಡವಾಳ ಹೂಡಿಕೆಗೆ ಚೆನ್ನಾಗಿದೆ. ವಿದ್ಯಾರ್ಥಿಗಳು ಯಾರ್ಯಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀತಿದ್ದೀರಾ ಅವ್ರಿಗೂ ಚೆನ್ನಾಗಿರುತ್ತೆ. ಯಾರ್ಯಾರು ಈ SSLC, PUC, ಡಿಗ್ರಿ, ಪೋಸ್ಟ್ ಗ್ರಾಜ್ಯುಯೇಷನ್ ವಿಚಾರದಲ್ಲಿ ಕೂಡ ಯಾರ್ಯಾರು ಸ್ಟೂಡೆಂಟ್ಸ್ ಇದ್ದಾರೆ, ಯಾಕಂದರೆ ಇಲ್ಲೇನಾಗುತ್ತೆ ಬುಧ ಕೂಡ ಕಂಫರ್ಟೇಬಲ್ ಪೊಸಿಷನಲ್ಲಿದ್ದಾರೆ. ಮತ್ತು ಪಂಚಮ ಕೂಡ ವಿದ್ಯಾಭ್ಯಾಸ ಸ್ಥಾನ, ಶುಕ್ರ ಕೂಡ ಒಳ್ಳೆಯ ಪೊಸಿಷನಲ್ಲಿರೋದ್ರಿಂದ ಅದಿನ ಅನುಕೂಲತೆಗಳು ಹೆಚ್ಚಾಗುತ್ತೆ. ಜೊತೆಗೆ ಮುಂದಿನ ಜೀವನದ ಒಂದು ಹೊಸ ನಿರ್ಧಾರಗಳನ್ನು ಈ ಒಂದು ಮಾಸದಲ್ಲಿ ಸೆಪ್ಟೆಂಬರಲ್ಲಿ ತಾವು ತೆಗೆದುಕೊಳ್ತೀರಾ. ಮತ್ತು ಇನ್ನು ಉಳಿದಂತೆಗೆ ನಿಮ್ಮ ಪ್ರಗತಿಗೆ ಸಣ್ಣ ಯಾರು ವ್ಯಾಪಾರಸ್ಥರಾಗಿರ್ತಾರೆ ಅವರು ಕೂಡ ಚೆನ್ನಾಗಿರುತ್ತೆ. ವಿಶೇಷವಾಗಿ ಕೈಗಾರಿಕೋದ್ಯಮಿಗಳಿಗೆ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಓನರು, ಮೀಡಿಯಮ್ ಸ್ಕೇಲ್ ಇಂಡಸ್ಟ್ರೀಸ್, ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್ ಓನರ್ಗೆ ತುಂಬ ಚೆನ್ನಾಗಿರುತ್ತೆ. ಆಯಿಲು, ಲಿಕ್ವಿಡ್ ಬಿಸ್ನೆಸ್ ಮಾಡುವಂಥವ್ರಿಗೆ, ಪೆಟ್ರೋಲ್ ಪಂಪು ಈ ರೀತಿ, ಮತ್ತು ಸ್ಟೀಲ್ ವ್ಯಾಪಾರಸ್ಥರಿಗೆ ತುಂಬ ಚೆನ್ನಾಗಿ ಬರುತ್ತೆ. ಕೆಮಿಕಲ್ಲು, ಲಿಕ್ವಿಡ್ ಆಯಿಲ್ಗೂ ಕೂಡ ಚೆನ್ನಾಗುತ್ತೆ. ಈ ರೀತಿ ಒಂದು ರಾಶಿಯಾಧಿಪತಿಯ ಗೋಚಾರದೊಂದಿಗೆ ನವಗ್ರಹಗಳ ವಿಸ್ತೃತ ಪ್ರಭಾವ, ಈ ರೀತಿ ಫಲಗಳನ್ನು ಮಿಥುನ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಸಿಗ್ತಾ ಇದೆ. ಗುರುಜಿ, ಇನ್ನು ಕೊನೆಯದಾಗಿ ಮಿಥುನ ರಾಶಿಯಲ್ಲಿ ಬರ್ತಕ್ಕಂಥ ನಕ್ಷತ್ರಗಳಿಗೆ ಯಾವೆಲ್ಲ ಫಲಗಳುಂಟು, ಪರಿಹಾರ ಭಾಗಕ್ಕೆ ನೀವೇನು ಸೂಚಿಸ್ತೀರಾ? ನೋಡಿ, ಮಿಥುನ ರಾಶಿಯವರಿಗೆ ಸಂಬಂಧಪಟ್ಟಂಥ 3 ಪ್ರಮುಖ ನಕ್ಷತ್ರಗಳು. ಮೃಗಶಿರ ನಕ್ಷತ್ರ, ನಿಮ್ಮ ಹಣಕಾಸಿನ ಸ್ಥಿತಿಗತಿಗಳು ಉತ್ತಮವಾಗುತ್ತೆ. ಇದರಿಂದ ನಿಮ್ಮ ಸ್ವಂತದ ಖರ್ಚು ಹಾಗೂ ಮಕ್ಕಳ ಖರ್ಚಿನ ವಿಚಾರವಾಗಿ ವ್ಯಯ ಕಡಿಮೆ ಆಗುತ್ತೆ. ಮತ್ತು ಆರ್ದ್ರ ನಕ್ಷತ್ರ, ಕಚೇರಿಯ ಕೆಲಸಕ್ಕಾಗಿ ವಿಚಾರವಾಗಿ ಇಬ್ಬರು ವ್ಯಕ್ತಿಗಳ ನಡುವೆ ಸಂಧಾನ ವಿಚಾರವಾಗಿ ಕೆಲಸ ಮಾಡುವಂಥದ್ದು, ಪ್ರಶಂಸೆಗೆ ಪಾತ್ರರಾಗ್ತೀರ. ಪುನರ್ವಸು ನಕ್ಷತ್ರ, ಮಿಥುನ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಮಾಸ ಭವಿಷ್ಯದ ವಿಚಾರವಾಗಿ ನೋಡಿದರೆ ಹಣದ ವ್ಯವಹಾರದ ವಿಚಾರವಾಗಿ ಸ್ವಲ್ಪ ಚರ್ಚೆ, ಅಣ್ಣ ತಮ್ಮಂದ್ರ ನಡುವೆ ಸಂಬಂಧಿಗಳ ಜೊತೆ ಜರುಗುವಂಥದ್ದು ಕೂಡ ಇರುತ್ತೆ. ಪರಿಹಾರಗಳಿಷ್ಟೇ, ಆದಷ್ಟು ಅಗತ್ಯವಿರೋರಿಗೆ
ಹಸಿರು ಹಣ್ಣು ಅಥವಾ ಹಸಿರು ತರಕಾರಿಯನ್ನು ದಾನವಾಗಿ ನೀಡಿ. ಆದಷ್ಟು ಶನೈಶ್ವರ ಗ್ರಹ ವಕ್ರಿಯಾಗಿರೋದ್ರಿಂದ ಓಂ ಶಂ ಶನೈಶ್ವರಾಯ ನಮಃ ಅಂತ ಮಲಗೋಕ್ಕೆ ಮುಂಚೆ 108 ಬಾರಿ ಜಪ ಮಾಡಿ. ಮತ್ತು ಬುಧ ಕೂಡ ಬುಧನ ರಾಷ್ಟ್ರಾಧಿಪತಿಯ ಒಂದು ಫಲಗಳನ್ನು ಸರಿಯಾಗಿ ಇನ್ನೂ ಹಿಡ್ಕೋಬೇಕು. ಮಿಥುನ ರಾಶಿಯವರಂತಂದರೆ ವಿಷ್ಣುವಿನ ದೇವಸ್ಥಾನಕ್ಕೆ ಪ್ರತಿ ಬುಧವಾರ ಭೇಟಿ ನೀಡುವಂಥದ್ದು, ವಿಷ್ಣು ಸಹಸ್ರನಾಮ ಪಠಿಸಿ ಅಥವಾ ವಿಷ್ಣು ಸಹಸ್ರನಾಮವನ್ನು ಆಲಿಸಿ, ಈ ರೀತಿ ಮಾಡೋದ್ರಿಂದ ಕೂಡ ಬುಧ ಮತ್ತು ಶನಿಯ ಎನರ್ಜಿ ಬ್ಯಾಲೆನ್ಸ್ ಆಗಿ ಇರುವಂಥ ಕಷ್ಟಗಳು ಕೂಡ ದೂರವಾಗುತ್ತೆ. ಈ ರೀತಿ ಪರಿಹಾರಗಳು ಕೂಡ ಕೆಲಸ ಮಾಡುತ್ತೆ. ಗುರೂಜಿ ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದು ನಮ್ಮ ವೀಕ್ಷಕರಿಗೆ ಮಿಥುನ ರಾಶಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಮಾಸ ಭವಿಷ್ಯವನ್ನ ಸೆಪ್ಟೆಂಬರ್ ತಿಂಗಳಿನಲ್ಲಿ ಏನೆಲ್ಲ ಮಾಡಬೇಕು, ಏನು ಪರಿಹಾರ ಮಾಡಬೇಕು, ಎಷ್ಟೆಲ್ಲ ಲಾಭಗಳುಂಟು, ಈ ಎಲ್ಲ ವಿಚಾರಗಳನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ ಗುರೂಜಿ. ಧನ್ಯವಾದಗಳು. ಕೃಷ್ಣಾರ್ಪಣಮಸ್ತು. ವೀಕ್ಷಕರೇ, ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ರಾಶಿಯೊಂದಿಗೆ ಸಿಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ. ಇದು ನಿಮ್ಮಿಂದ ನಿಮಗಾಗಿ.